ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಎಲ್ಲರಿಗೂ ಸ್ವಾಗತ ರೀ. ನಮ್ಮ ಚಾನಲ್ ಯಾರು ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿದ್ದೀರಿ ಅವರಿಗೆಲ್ಲರಿಗೂ ಸ್ವಾಗತ ರೀ. ಮತ್ತು ನಮ್ಮ ಚಾನಲನ್ನು ಹೆಚ್ಚಿನ ರೀತಿಯಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಇಲ್ಲಿ ನೋಡ್ಬೋದು ರೀ, ನಾನಿಲ್ಲಿ 1-2 ಕಪ್ನಷ್ಟು ಇದು ಗೋಧಿಯನ್ನು ಮೊಳಕೆ ಬರೆಸಿದ್ದೀನಿ. ನೋಡ್ಬೋದು ರೀ, ಈ ಗೋಧಿಯನ್ನು ಮೊಳಕೆ ಬರೆಸಿಬಿಟ್ಟು ಮತ್ತೆ 3 ದಿವಸ ಒಣಗಿಸಿದ್ದೀನಿ. ಯಾಕಂದರೆ ಬಿಸಿಲಿತ್ತು ಅಂತಂದರೆ ನಿಮಗೆ 1 ದಿವಸನಾಗೆ ಒಣಗ್ಕೋತದೆ ರೀ. ಬಿಸಿಲು ಕಡಿಮೆ ಇರೋದ್ರಲ್ಲಿಂದ ನೋಡಿರಿ ಸ್ವಲ್ಪ ಲೇಟ್ ಆಗುತ್ತೆ. ಈ ಗೋಧಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ಮತ್ತು ಮಕ್ಕಳಿಗಾಯಿತು ದೊಡ್ಡವರಿಗಾಯಿತು ತುಂಬ ಒಳ್ಳೇದು ರೀ. ಇದು ಇವತ್ತು ಇದೊಂದು ಹೆಲ್ದಿ ಒಂದು ಬ್ರೇಕ್ಫಾಸ್ಟ್ ಅಂತ ಸಹ ಅನ್ಬೋದು. ಇವತ್ತು ಇದರದ್ದೇ ಒಂದು ಪೌಡ್ರನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ನಾನಿದನ್ನು 1.5 ಬಟ್ಲ ಅಂದರೆ 1.5 ಕಪ್ನಲ್ಲೂ 1 ಬೌಲ್ನಷ್ಟು 1.5 ಬೌಲ್ನಷ್ಟು ಮೊಳಕೆ ಬರೆಸಿದಂತಹ ಗೋಧಿ ಕಾಳನ್ನು ತೊಗೊಂಡಿದ್ದೀನಿ ರೀ. ಇಲ್ಲಿ ನೋಡ್ಬೋದು, ಇದೇ ಕಪ್ ಮೆಜರ್ಮೆಂಟ್ನಲ್ಲೇ ನೋಡಿರಿ 1/4 ಕಪ್ನಷ್ಟು ಇದು ವಾಲ್ನಟ್ಟನ್ನು ತೊಗೊಂಡಿದ್ದೀನಿ ರೀ. ಇದೇ ಅಳತೆಲಿ ಅಂತಲೇ ನಾನು ತೊಗೊಂಡಿರೋದು. 1 ಕಪ್, ನಿಮ್ಗೆ ಯಾವುದು ಸಜೆಸ್ಟ್ ಆಗುತ್ತೆ ಅದರಲ್ಲಿಂದ 1 ಕಪ್ಪು ತೊಗೋಬೋದು. ಮತ್ತು ಇಲ್ಲಿ ನೋಡ್ಬೋದು ರೀ, ಬಾದಾಮು ಅದು 1.5 ಬೌಲ್ನಷ್ಟು ಅದು ಇದೆ ನೋಡಿರಿ. ಇದು 1 ಫುಲ್ ಬೌಲ್ನಷ್ಟು ನೀವು 1 ಗಂಟೆ ನೆನೆಸಿ ತಿಕ್ಕೋಬೋದು. ನಾನು ಆಗಿಲ್ಲ ಅಂಥೇಳಿ ಈ ಥರ ಮೇಲ್ಗಡೆ ಸಿಪ್ಪೆನ ಹೆರಿತೀವಿ ನೋಡಿರಿ, ಸೌತೆಕಾಯಿದು ಕ್ಯಾರೆಟ್ದು, ಅದರಲ್ಲಿಂದನೇ ಈ ಥರನೇ ತೆಗೆದು ಇಟ್ಕೊಂಡಿದ್ದೀನಿ. ಇದು 1 ಬೌಲ್ನಷ್ಟಿದೆ ರೀ. ಮತ್ತು ಇಲ್ಲಿ ನೋಡ್ಬೋದು, ಜಾಯಿಕಾಯಿ ಅಂತಿರ್ಬೇಕು, ಒಂದು ಅಡಿಕೆ ಅಷ್ಟು ಬರುತ್ತೆ ನೋಡಿರಿ. ಜಾಯಿಕಾಯಿ ಪುಡಿ ಮಾಡಿ ಇಟ್ಕೊಂಡಿನಿ. ಇದನ್ನು ತುಂಬ ಒಳ್ಳೆಯದು, ಮಕ್ಕಳಿಗೊಂದು ನಿದ್ದೆ ಒಳ್ಳೇದು ಬರುತ್ತೆ, ಮತ್ತು ಕಲರ್ ಚೆನ್ನಾಗಿ ಬರುತ್ತೆ. ಮೊಡವೆ ಅದು ಆಗ್ತಾ ನೋಡಿರಿ, ಕಲೆಗಳಿರ್ತಾವಲ್ಲ, ಇದನ್ನು ತುಂಬ ಹೆಲ್ಪ್ ಮಾಡುತ್ತೆ. ಮತ್ತು ಇಲ್ಲಿ ನೋಡ್ಬೋದು ರೀ, ಇದು ಕರ್ಬೂಜ ಅಂದರೆ ಇದ್ರದ್ದು ಪಂಪ್ಕಿನ್ನು ಬೀಜ ಅಂತಾರೆ. ಇದು ಒಂದು 25 ಗ್ರಾಮ್ 50 ಗ್ರಾಮ್ನಷ್ಟು ತೊಗೊಂಡಿದ್ದೀನಿ. ನನ್ನ ಬಳಿ ಪಿಸ್ತಾ ಸ್ವಲ್ಪ ಇತ್ತು, ಸ್ವಲ್ಪ ತೊಗೊಂಡಿನಿ. ಇದ್ದವ್ರು ಹಾಕ್ಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ನಿಂಬಲ್ಲಿ ಏನು ಇಲ್ಲ ಅಂತಂದ್ರೂ ಬಾದಾಮು ಇದನ್ನು ನೀವು ಹಾಕಿ ಪುಡಿ ಮಾಡಿದ್ರೂ ಆಗುತ್ತೆ, ಅಂದರೆ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ. ಮತ್ತು ನೋಡ್ಬೋದು, ಇಲ್ಲಿ ನಾನೊಂದು 50 ಗ್ರಾಮ್ನಷ್ಟು ಹಾಲಿನ ಪೌಡ್ರನ್ನು ಇಟ್ಕೊಂಡಿದ್ದೀನಿ ರೀ. ಇದಕ್ಕೆ ಬೇಕಾಗುತ್ತದೆ, ಬೇಕಿದ್ರೆ ಇದಕ್ಕಿನ್ನೂ ಜಾಸ್ತಿನೂ ತೊಗೋಬೋದು. ಈಗ ನಾನು ಇಲ್ಲೊಂದು ಬಾಣಲಿ ಇಟ್ಕೊಂಡಿದ್ದೀನಿ ರೀ. ಈ ನಾವು ಮೊಳಕೆ ಬರೆಸಿದ್ದು ನೋಡಿರಿ, ಇದರೊಳಗೆ ಹಾಕಿ ನಾವು ಚೆನ್ನಾಗಿ ಇದನ್ನು ಹಾಗೇ ಎಣ್ಣೆ ಅದು ಹಾಕೋದಿಲ್ಲ, ತುಪ್ಪ ಅದು ಏನು ಹಾಕೋದಿಲ್ಲ. ನೀವು ಬೆಳಗ್ಗೆಗೆ ಟೈಮ್ನಲ್ಲಿ ಮಕ್ಕಳಿಗೆ ನೋಡಿರಿ ಇದನ್ನು ಒಂದು ಬ್ರೇಕ್ಫಾಸ್ಟ್ ಥರದಲ್ಲೇ ಕೊಡ್ಬೋದು. ಒಂದು ದೊಡ್ಡ ಲೋಟಕ್ಕೆ ಹಾಲಿಗೆ ಇದನ್ನು 1-2 ಸ್ಪೂನ್ ಹಾಕಿ ಕೊಟ್ಟರೆ ನೀವು ಮಕ್ಕಳು ತಿಂಡಿ ತಿನ್ಲಿಕ್ಕಂದ್ರೂ ಆಗುತ್ತೆ. ಒಳ್ಳೆಯ ಒಂದು ಹೊಟ್ಟೆ ಫುಲ್ಲಾಗಿರುತ್ತೆ, ಮತ್ತು ನರಗಳಿಗೆ ಶಕ್ತಿ ತುಂಬ ಕೊಡುತ್ತೆ. ನಾವು ಯಾಕಂದರೆ ಬಾದಾಮ್ ನೋಡಿರಿ, ಮೆಮೊರಿ ಪವರಿಗೆ ತುಂಬ ಒಳ್ಳೆಯದಿರುತ್ತೆ ನೋಡಿರಿ. ಮಕ್ಕಳಿಗೆ ಎಷ್ಟು ಓದಿದ್ರೂ ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ, ಮತ್ತು ಕೆಲವೊಂದು ಮಕ್ಕಳಿಗೆ ಪದೇ ಓದಿಸ್ಬೇಕಾಗತ್ತೆ. ಮತ್ತು ಬಾದಾಮು ನರಗಳಿಗೂ ಒಳ್ಳೆ ಶಕ್ತಿ ಕೊಡುತ್ತೆ, ಮತ್ತು ಮೆಮೊರಿ ಪವರ್ನು ತುಂಬ ಚೆನ್ನಾಗಿದೆ. ಮತ್ತು ವಾಲ್ನಟ್ನು ಸಹ ಅದನ್ನು ಸಹ ಒಳ್ಳೆಯ ಒಂದು ಹೆಲ್ತ್ಫುಲ್ಲಾದಂಥ ಒಂದು ವಾಲ್ನಟ್ ರೀ. ಈ ಗೋಧಿ ನೋಡಿರಿ, ಒಂದು ಸ್ವಲ್ಪ ನೀವು ಸ್ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ನೋಡಿರಿ, ಒಂದು 5-6 ನಿಮಿಷಗಳ ಕಾಲ ಇದೇ ಥರನೇ ಫ್ರೈ ಮಾಡಬೇಕು. ಅಂದರೆ ಇದರಲ್ಲಿ ನಾವು ಚೆನ್ನಾಗಿ ಹುರ್ಕೊಂಬಿಟ್ರೆ ನೋಡಿರಿ ಹಸಿ ವಾಸನೆ ಇರೋದಿಲ್ಲ, ಮತ್ತು ನಮಗೆ ಮಕ್ಕಳಿಗೆ ಕೊಟ್ಟಾಗ ದೊಡ್ಡವರಿಗೆ ಕುಡಿದಾಗ ಒಳ್ಳೆ ಒಂದು ಟೇಸ್ಟ್ ಇರುತ್ತೆ. ಇವಾಗ ನಮ್ಮದು ಇದು ಫ್ರೈ ಆಗಿದೆ ರೀ. ನೋಡ್ಬೋದು, ನಮ್ಮದು ಕಲರು ಚೇಂಜ್ ಆಗಿದೆ. ಇದು ಒಂಚೂರು ಗರಿ ಆಗಬೇಕು ರೀ, ಒಳ್ಳೆ ಸ್ಮೆಲ್ ಬರುತ್ತೆ. ಸ್ವಲ್ಪನೇ ಗೋಲ್ಡನ್ ಬ್ರೌನ್ ಆದ ತಕ್ಷಣವೇ ತೆಗೆದು ಹಾಕ್ಕೊಳ್ಳೋಣ. ಇವಾಗ ಇದಕ್ಕೆ ನೋಡಿ, ಬಾದಾಮನ್ನು ಸಹ ಒಂದು 2-3 ನಿಮಿಷಗಳ ಕಾಲ ಇದನ್ನು ಈ ಥರನೇ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ರೀ. ಇದು ಹಾಕೋದು 2 ನಿಮಿಷ ಇದು ಚೆನ್ನಾಗಿ ಅದನ್ನು ಹಾಗೇ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನೋಡಿರಿ, ಇದನ್ನು ಈ ಥರನೇ ನಾವು ಇದನ್ನು ಸಹ ಬಿಸಿ ಮಾಡಬೇಕು ಚೆನ್ನಾಗಿ. ಇದು 2 ಒಟ್ಟಿಗೆ, ತುಂಬ ಬಿಸಿ ಅಂದರೆ ಕೈಯಲ್ಲಿ ಹಿಡಿಲಿಕ್ಕಾಗಬಾರ್ದು, ಅಷ್ಟು ಬಿಸಿ ಮಾಡಿದ್ರೆ ಸಾಕು. ಇವಾಗ ನೋಡ್ಬೋದು ರೀ, ನಮ್ಮದು ಇದು ರೋಸ್ಟ್ ಆಗಿದೆ. ಒಳಗೊಂದೊಂದು ಬಾದಾಮು ಬ್ರೌನ್ ಕಲರ್ ಬಂದರೆ ಸಾಕು. ಇವಾಗ ನೋಡ್ಬೋದು ರೀ, ಇದನ್ನು ಸಹ ಒಂದು 2 ನಿಮಿಷಗಳ ಕಾಲ, ಇದು ತುಂಬ ಹೀಟ್ ಆಗಿದೆ, 1-2 ನಿಮಿಷಗಳ ಕಾಲ ಇದನ್ನು ಈ ಥರ ಫ್ರೈ ಮಾಡ್ಕೊಂಡ್ರೆ ಸಾಕು. ಇವಾಗ ನೋಡ್ಬೋದು ರೀ, ಇದು ಸಹ ಆಗಿದೆ.
ನಾನು ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೇನೆ. ಈಗ ನಾನು ಇದರೊಳಗೆ ಹಾಕೋತಾ ಇದ್ದೀನಿ ರೀ. ಈಗ ನೀವು ನೋಡಿದ್ರಿ ನಾನು ಜಾಕಾಯಿನ ತುರಿದಿಟ್ಕೊಂಡಿದ್ದೆ. ಒಣ ಕೊಬ್ಬರಿ ಒಳಗೆ ತುರಿತೀವಿ ನೋಡ್ರಿ, ಆ ಥರನೇ ತುರಿದಿಟ್ಕೊಂಡಿದ್ದೆ. ಇವಾಗ ಇವು ಸ್ವಲ್ಪನೇ ನೋಡಿ ಹಾಕೋಬೇಕ್ರಿ, ಒಂದೇ ಸರ್ತಿ ಹಾಕಂಗಿಲ್ಲ. ಸ್ವಲ್ಪನೇ ಇಲ್ಲಿ ಮಿಕ್ಸಿ ಜಾರನ್ನು ಇಟ್ಕೊಂಡಿದ್ದೀನಿ ರೀ. ಇಲ್ಲಿ ನಾವು ಸ್ವಲ್ಪ ಇದನ್ನು ಈ ಥರನೇ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಲೈಟ್ ಬಿಸಿ ಇದ್ದಾಗೇ ಹಾಕೊಂಡ್ರೆ ಸ್ವಲ್ಪ ಬೇಗನೆ ನಮ್ಮದು ಪುಡಿ ಆಗ್ತದ್ರಿ. ಇವಾಗ ನಾವು ಪುಡಿ ಮಾಡ್ಕೊಳ್ಳೋಣ ರೀ. ಇವಾಗ ನೋಡ್ಬೋದು ರೀ ನಮ್ಮದು ಮಿಕ್ಸಿ ಜಾರನ್ನು ಈ ಥರ ನಮ್ಮದು ಪುಡಿ ಆಗಿದೆ. ನಾವು ಇದನ್ನು ನೋಡಿರಿ ಸ್ವಲ್ಪ ಬಿಸಿ ಇರುತ್ತೆ, ಈ ಥರನೇ ಹಾಕೊಂಡು ಸಾಣಿಸ್ಕೋಬೇಕಾಗತ್ತೆ. ಇದನ್ನು ಹಾಕ್ಕೊಂಡು ಈ ಥರನೇ ಸಾಣಿಸ್ಕೋಬೇಕಾಗತ್ತೆ ರೀ. ಈ ಥರ ನೋಡ್ಬೋದು ನಮ್ಮದು ಪುಡಿ ಬೀಳ್ತಾ ಇದೆ. ಇದೇ ಥರನೇ ಎಲ್ಲನೂ ಸಾಣಿಸ್ಕೋಬೇಕಾಗತ್ತೆ. ಇವಾಗ ನೋಡ್ಬೋದು ರೀ, ನಾನು ಅಷ್ಟು ಮಾಡಿದ್ಮೇಲೆ ನಮಗೆ ಇಷ್ಟು 1 kg 1.5 kg ಮೇಲೆ ಬಂದೈತಿ. ಇದನ್ನು ಈ ಥರನೇ ಇದೇನು ವೇಸ್ಟ್ ಮಾಡೋದೇನಿಲ್ಲ. ಇದು ಪಾಯಸಕ್ಕೆ ಹಾಕಂದ್ರೂ ಆಗುತ್ತೆ. ನಾವು ಮಾಮೂಲಿ ಪಾಯಸ ಮಾಡ್ತೀವಿ ನೋಡಿರಿ, ಗೋಧಿ ಪಾಯಸ ಯಾವ ಥರ ಮಾಡ್ತೀವಿ ಅದೇ ಥರನೇ ಮಾಡ್ಬೋದು. ಈಗ ನೋಡ್ಬೋದು ರೀ ನಮ್ಮದು ಹಾಲಿನ ಪುಡಿ ತಂದಿದೆ ನೋಡಿರಿ. ಇದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾವು ಇನ್ನೊಂದು ಸತಿ ಮಿಕ್ಸಿಗೆ ಹಾಕ್ಕೋಬೇಕಾಗುತ್ತೆ. ಇವಾಗ ನೋಡ್ಬೋದು ರೀ, ನಾವು ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ನಾವು ಮಿಕ್ಸಿ ಜಾರಿಗೆ ಇನ್ನೊಂದು ರೌಂಡು ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿರಿ, ಹಾಗಾಗಿ ಹಾಕೋತಾ ಇದ್ದೇವೆ. ಇವಾಗ ನೋಡ್ಬೋದು ರೀ ನಮ್ಮದು ಫುಲ್ಲು ನೈಸ್ ಆಗಿರುತ್ತೆ. ಇಲ್ಲಿ ತಿಕ್ಕೋತಾ ಇದ್ದೀವಿ. ಇವಾಗ ನೋಡ್ಬೋದು ರೀ ಕೊನೆಯದಾಗಿ ನಾನಿಲ್ಲಿ ಒಂದು 100 ಗ್ರಾಮ್ ಬೆಲ್ಲ ತೊಗೊಂಡಿದ್ದೀನಿ ರೀ. ಈಗ ನಾವಿದು ಪೌಡ್ರ್ ಮಾಡ್ತೀವಿ ನೋಡಿರಿ, ಇದಕ್ಕೇ ಹಾಕೊಳ್ಳೋಣ. ಮತ್ತು ಇಲ್ಲಿ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ. ಅಂದರೆ ಇದು ಟೇಸ್ಟ್ ಬರುತ್ತೆ. ನೀವು ಬೇಕು ಅಂದರೆ ಬೆಲ್ಲ ಒಳ್ಳೆಯದು, ಹಾಗಾಗಿ ಬೆಲ್ಲ ತೊಗೊಂಡಿದ್ದೀನಿ. ನಿಮಗೆ ಬೇಡ ಅಂತಂದರೆ ನೀವು ಕೆಂಪು ಸಕ್ಕರೆ ಬರ್ತದಲ್ಲ ಅದನ್ನು ಸೇರಿಸ್ಬೋದು. ಇಲ್ಲಾಂದರೆ ಈ ಥರ ಪುಡಿಯೊಳಗೆ ರೆಡಿ ಮಾಡಿಟ್ರೆ ಮಕ್ಕಳಿಗೆ ಹಾಲು ಕೊಟ್ಟಾಗೆ ಇದನ್ನು ಬೆರೆಸಿ ಕೊಡ್ಬೋದು. ಇವಾಗ ನೋಡ್ಬೋದು ರೀ ನಮ್ಮದು ಬೆಲ್ಲ ಎಲ್ಲ ಚೆನ್ನಾಗಿ ಇದಾಗಿದೆ ನೋಡ್ಬೋದು ರೀ. ಅದು ಬೆಲ್ಲ ಚೆನ್ನಾಗಿ ಪುಡಿ ಮಾಡ್ಕೊಂಡ್ರೆ ಈ ಥರ ಪುಡಿ ಬರುತ್ತೆ. ಇವಾಗ ನಮ್ಮದು ಪೌಡ್ರು ಚೆನ್ನಾಗಿ ಪೂರ್ತಿ ನೈಸಾಗಿ ಪೌಡ್ರು ಆಗಿದೆ ರೀ. ಈಗ ಇಲ್ಲಿ ನಾವು ಒಂದು ಲೋಟವನ್ನು ಇಟ್ಕೊಂಡಿದ್ದೇವೆ. ಇದಕ್ಕೆ 1 ಲೋಟಕ್ಕೆ ಬಿಸಿ ಹಾಲನ್ನು ಹಾಕ್ತಾಯಿದ್ದೇವೆ. ಅಂದರೆ 1 ಲೋಟ, ಇಷ್ಟು ಲೋಟದಲ್ಲಿದ್ದರೆ ಒಂದು 2 ಸ್ಪೂನಷ್ಟು ಹಾಕಿದ್ರೆ ಸಾಕ್ರಿ, ತುಂಬ ಒಳ್ಳೆಯ ಒಂದು ಟೇಸ್ಟ್ ಆಗಿರುತ್ತೆ. ನೋಡ್ಬೋದು ಈ ಥರನೇ ಒಂದು 2 ಸ್ಪೂನ್ ಹಾಕಿದ್ರೆ ಸಾಕು. ನಿಮ್ಮದು ಮಕ್ಕಳು ತಿಂಡಿ ಮಾಡಲಿಲ್ಲ ಅಂದ್ರೂ ಆಗುತ್ತೆ. ನೋಡ್ಬೋದು ನಮ್ಮದು ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಆರಿಸ್ಬಿಟ್ರಿ. ಬೆಳಗ್ಗೆ ಮಕ್ಕಳಿಗೆ ಈ ಥರನೇ ಕೊಟ್ಟರೆ ನೋಡಿರಿ, ಅವರಿಗೆ ಫುಲ್ ನೀವು ಬೆಳಗ್ಗೆ ಬ್ರೇಕ್ಫಾಸ್ಟ್ ತಿನ್ನಲಿಲ್ಲ ಅಂದ್ರೂ ಇದು 1 ಲೋಟ ಹಾಲು ಕುಡಿದ್ರೆ ಸಾಕು. ಇದು ಒಂದು 2 ಸ್ಪೂನು 2.5 ಸ್ಪೂನು ನೋಡಿಬಿಟ್ಟು ಹಾಕೊಳ್ಳಿ. ತುಂಬ ಒಳ್ಳೆಯದು, ಒಂದು ಆರೋಗ್ಯಕರವಾದಂತಹ ಒಂದು ಪೌಡ್ರು. ಮತ್ತು ಮಾಮೂಲಿ ಬೆಳಗ್ಗೆ ಮಕ್ಕಳು ಹಾಲು ಕುಡಿತಾರೆ ನೋಡಿರಿ, ಆ ಟೈಮ್ನಲ್ಲಿ ಇಂಥದ್ದೊಂದು ಆರೋಗ್ಯಕರವಾದ ತುಂಬ ಹೆಲ್ತ್ಫುಲ್ಲಾದಂಥ ಒಂದು ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಹಾಕಿದ್ದೀನಿ. ನೀವು ಮನೆಯಲ್ಲಿ ಇದೇ ಥರನೇ ಮಕ್ಕಳಿಗಾಯಿತು ದೊಡ್ಡರಿಗಾಯಿತು ಕಾಲೇಜ್ಗೆ ಹೋಗೋ ಮಕ್ಕಳಿಗೆ ಕೊಟ್ಟರು ಸಾಕು, ತುಂಬ ಚೆನ್ನಾಗಿರುತ್ತೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.